ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಳಮಾಚನಹಳ್ಳಿ ಗೋವರ್ಧನ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತವಲ್ಲ. ದೇಶದ ಕಟ್ಟಕಡೆಯ ವ್ಯಕ್ತಿಯು ಘನತೆಯಿಂದ ಬದುಕಬೇಕೆಂದು ಅಂಬೇಡ್ಕರ್ ಅವರು ತಮ್ಮ ಜೀವನದುದ್ದಕ್ಕೂ ಹೋರಾಟ ಮಾಡಿದ್ರು. ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ಘೋಷವಾಕ್ಯಗಳನ್ನು ಸಾರಿದ್ರು. ನಮ್ಮ ದೇಶದ ಮೇಲ್ಜಾತಿಯ ಮಹಿಳೆಯರ ಬದುಕು ದಲಿತರಷ್ಟೇ ಹೀನಾಯವಾಗಿತ್ತು. ಪುರುಷ ಪ್ರಾಧಾನ್ಯತೆಯ ಈ ದೇಶದಲ್ಲಿ ಮಹಿಳೆಯರನ್ನ ಶೋಷಣೆಗೊಳಪಡಿಸಿದ್ರು. ಅವರ ಘನತೆಯ ಬದುಕನ್ನು ಕಿತ್ತುಕೊಂಡಿದ್ರು. ಮಹಿಳೆಯರ ಹಕ್ಕುಗಳಿಗಾಗಿ ಅಂಬೇಡ್ಕರ್ ರಚಿಸಿದ ಹಿಂದೂ ಕೋಡ್ ಬಿಲ್ನಿಂದ ಇಂದು ಮಹಿಳೆಯರು ಘನತೆಯಿಂದ ಬದುಕುವಂತಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹೇಳಿದ್ರು. ನೀವು ತಂದೆ ಸ್ವರೂಪ, ನೀವು ನಮ್ಮ ತಂದೆ ಇದ್ದಂಗೆ ಅಂತೇಳಿ ಬಾಬಾ ಸಾಹೇಬ್, ಬಾಬಾ ಅಂದ್ರೆ ನಮ್ಮ ತಂದೆ ರೂಪ ನೀವು ಅಂತೇಳಿ ಅವ್ರಿಗೆ ತಂದೆ ಸ್ಥಾನನ ಈ ದೇಶದ ಹೆಣ್ಮಕ್ಳು ಕೊಡ್ತಾರೆ. ಅವ್ರಿಗೆ ಅವತ್ತಿಂದನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ. ಅವರು ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿದಂತವರು ಸುಮಾರು 32ಕ್ಕೂ ಹೆಚ್ಚು ಡಿಗ್ರಿಗಳನ್ನ ಓದ್ಕೊಂಡು ಹಸುವಿಂದ ಬಳಲಿ ಅಸ್ಪೃಶ್ಯತೆಯಿಂದ ನೊಂದು ಸವರ್ಣೀಯರಿಂದ ಬೈಗಳನ್ನ ಪಡ್ಕೊಂಡು ಅಷ್ಟು ನೋವಿನ ನಂಜಿನ ಅವರು ತಡ್ಕೊಂಡು ವಿದೇಶಿಗಳಲ್ಲಿ ವ್ಯಾಸಂಗ ಮಾಡಿ ದೊಡ್ಡ ಮಟ್ಟದ ಜಡ್ಜ್ ಆಗಂತ ಅವಕಾಶಗಳು ಬಂದರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಪದವಿಗಳನ್ನ ನಿರಾಕರಿಸಿ ನನ್ನ ಜನ ನೆಮ್ಮದಿಯಾಗಿಲ್ಲ, ಅವರು ಸುಧಾರಣೆ ಆಗಬೇಕು, ಅವರ ಸ್ಥಿತಿಗತಿಗಳ ಅನುಕೂಲ ಆಗಬೇಕು, ಎಲ್ಲರಂತೆ ಅವರು ಈ ಕೆರೆ ನೀರು ಕುಡಿಬೇಕು, ಈ ನದಿ ನೀರು ಕುಡಿಬೇಕು, ದೇವಾಲಯಗಳಿಗೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು, ಮತ್ತೆ ಎಲ್ರಿಗೂ ಸಹ ಹಕ್ಕರ ಕೊಡಬೇಕು ಅಂತೇಳಿ ಮತ್ತೆ ದೇಶಕ್ಕೆ ವಾಪಸ್ ಬಂದು ಈ ದೇಶದ ಪವಿತ್ರವಾದಂತ ಒಂದು ಕಾನೂನು ಗ್ರಂಥ ಸಂವಿಧಾನನ ಬರೆಯಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ. ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಡ್ಲಚಿಂತೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಗ್ರಾಮದಲ್ಲಿ ಆಯೋಜಿಸಿದ್ದ ರಸಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ಕೇವಲ ಅಡುಗೆ ಮನೆಗೆ ಸೀಮಿತವಾಗಿದ್ದ ಮಹಿಳೆಯರು ಇಂದು ಅಂತರಿಕ್ಷದವರೆಗೂ ಸಾಗುವಂತಹ ಹಕ್ಕು ಘನತೆಯನ್ನ ಅಂಬೇಡ್ಕರ್ ಕಲ್ಪಿಸಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ಮಹಿಳೆಯರು ತನ್ನದೇ ಆದ ಛಾಪನ್ನು ಮೂಡಿಸಲು ಸಾಧ್ಯವಾಗಿದೆ. ಹಾಗಾಗಿ ಅಂಬೇಡ್ಕರ್ ಅವರನ್ನು ಕೇವಲ ಜಾತಿ ಐಕಾನ್ ಆಗಿ ಗುರುತಿಸುವುದು ಸೂಕ್ತವಲ್ಲ. ಪ್ರಸ್ತುತ ದಿನಗಳಲ್ಲಿಯೂ ಕೂಡ ಅಂಬೇಡ್ಕರ್ ಅವರನ್ನು ವಿದೇಶಗಳಲ್ಲಿಯೂ ಸ್ಮರಿಸುತ್ತಾರೆ. ಅವರು ವಿಶ್ವ ಮಾನವರಾಗಿ ಮಾರ್ಪಟ್ಟಿದ್ದಾರೆ ಎಂದು ತಿಳಿಸಿದ್ರು. ಗೌರವನ ಕೊಡಬೇಕು. ಏನಕ್ಕೆ ಪ್ರತಿ ಗ್ರಾಮದಲ್ಲೂ ಸಹ ಇವರ ಪುತ್ಥಳಿ ವಿಗ್ರಹನ ಪ್ರತಿಷ್ಠಾಪಿಸಿ ಇವತ್ತಿನ ಯುವಕರು, ಇವತ್ತಿನ ಸಮಾಜ ಅವ್ರನ್ನ ಪೂಜೆ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮಂಗೆ ನಿಮ್ಮಂಗೆ ಒಂದು ದಲಿತ ಕುಟುಂಬದಲ್ಲಿ ಹುಟ್ಟಿದಂತವರು, ಕೂಲಿ ಮಾಡಂತ ಕುಟುಂಬದಲ್ಲಿ ಹುಟ್ಟಿದಂತವರು. 100 ವರ್ಷಗಳ ಹಿಂದೆ ದಲಿತರ ಸ್ಥಿತಿ ಬಹಳಷ್ಟು ಶೋಚನೀಯವಾಗಿತ್ತು ಈ ದೇಶದಲ್ಲಿ. ಮೇಲ್ಜಾತಿ ಕೆಳಜಾತಿ, ಅವರು ದೇವಸ್ಥಾನಕ್ಕೆ ಹೋಗ್ಬೇಕು, ನಾವು ಹೋಗಂಗಿಲ್ಲ, ಅವ್ರ ಕೆರೆ ನೀರು ಕುಡಿಬೇಕು, ನಾವು ಕುಡಿಯಂಗಿಲ್ಲ, ಏನು ಮಾಡಿದ್ರು ಸಹ ತಪ್ಪು ಅಂತ ಎಣಿಸಂತ ಒಂದು ವರ್ಗ ಈ ದೇಶದಲ್ಲಿ ಈ ಸಮಾಜನ ಎಲ್ಲೋ ಒಂದು ಕಡೆ ಅವರ ಅನುಕೂಲಕ್ಕೆ ಬಳಸ್ಕೊಂಡು ತುಳಿತಾ ಇದ್ದಂತ ದಿನಗಳು. ಅಂತ ದಿನಗಳಲ್ಲಿ ಒಂದು ಬೆಳಕು ಈ ದೇಶದಲ್ಲಿ ಹುಟ್ಟುತ್ತದೆ. ಏಪ್ರಿಲ್ 14, ಅದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದಕ್ಕೆ ನಮ್ಮ ನಿಮ್ಮೆಲ್ಲರ ಧ್ವನಿ ಇವತ್ತು ಸರಿಸಮಾನವಾಗಿ ನಾವೆಲ್ಲ ಕಡೆನೂ ಸಹ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೇವೆ. ಯಾವತ್ತೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಸುವಿಂದ ಇರ್ತಾ ಇದ್ರು ಬಿಟ್ರೆ ಸ್ವಾಭಿಮಾನದಿಂದ ಯಾವತ್ತೂ ಸಹ ಜೀವನ ಮಾಡೋದನ್ನ ನಿಲ್ಲಿಸಲಿಲ್ಲ. ಅವರು ತನ್ನ ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ ಸಹ ಎಲ್ಲಿ ಅವ್ರಿಗೆ ಅವಮಾನ ಆಗ್ತದೋ, ಎಲ್ಲಿ ಅವ್ರ ಜನಕ್ಕೆ ತೊಂದರೆ ಆಗ್ತದೋ, ಎಲ್ಲಿ ನೋವಾಗ್ತದೋ ಅಲ್ಲಿ ಅವರು ಇರ್ತಾ ಇರ್ಲಿಲ್ಲ. ಯಾವಾಗ ಹಿಂದೂ ಕೋಡ್ ಬಿಲ್ ಈ ದೇಶದಲ್ಲಿ
ಪಾಸ್ ಆಗೋದಿಲ್ವೋ? ಹಿಂದೂ ಕೋಡ್ ಬಿಲ್ ಅಂದ್ರೆ ಎಲ್ರು ಸಹ ಸರ್ವಸಮಾನರು, ಮಹಿಳೆಯರಿಗೆ ಆಸ್ತಿಲ ಹಕ್ಕು ಕೊಡಬೇಕು, ಅವರು ನಮ್ಮಂಗೆ ಎಲ್ಲ ರೀತಿಯಲ್ಲೂ ಶಕ್ತರು ಅಂತೇಳಿ ಈ ದೇಶದ ಸಂಸತ್ನಲ್ಲಿ ಒಂದು ಬಿಲ್ ನ ಇಡ್ತಾರೆ. ಅದಕ್ಕೆಲ್ಲರೂ ಸಹ ಅಪೋಸ್ ಮಾಡ್ತಾರೆ. ಆದ್ರೆ ಅಪೋಸ್ ಮಾಡಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಿಲ್ಲು ಪಾಸ್ ಆಗೋದಿಲ್ಲ. ಅವಾಗೆಲ್ಲ ಮಹಿಳೆಯರು ಸಹ ಇವ್ರ ಮನೆ ಮುಂದೆ ಜಮಾಯಿಸಿ ಇವತ್ತು ಬಿಲ್ ಪಾಸ್ ಆಗ್ತದೆ, ನಮ್ಮೆಲ್ರಿಗೂ ಹಕ್ಕು ಬರ್ತದೆ ಅಂತೇಳಿ ಬಹಳ ಸಂತೋಷದಿಂದ ಇರ್ತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಈ ಬಿಲ್ ಪಾಸ್ ಆಗೋದಿಲ್ವೋ, ನನ್ನ ಜನಕ್ಕೆ, ಈ ದೇಶದ ಮಹಿಳೆಯರಿಗೆ ನಾನು ಏನು ಮಾಡಕ್ ಆಗ್ಲಿಲ್ಲವಲ್ಲ ಅಂತ ಅಧಿಕಾರ ನನಗಿದ್ದೆಷ್ಟು ಓದೆಷ್ಟು ಅಂತ ಆ ಅಧಿಕಾರಕ್ಕೆ ಅವತ್ತೇ ರಾಜೀನಾಮೆ ಬರ್ದಾಕ್ತಾರೆ. ಆ ರಾಜೀನಾಮೆ ಇವತ್ತಿನ ದಿನಗಳಲ್ಲಿ ಅಧಿಕಾರನ ಯಾರು ಬಿಟ್ಕೊಡಲ್ಲ. ನನಗೂ ಇರ್ಲಿ, ನನ್ನ ಮಗನಿಗೂ ಇರ್ಲಿ, ನನ್ನ ಹೆಂಡತಿಗೂ ಇರ್ಲಿ ಅಂತೀವಿ ಅಧಿಕಾರ. 3 ಜನ 4 ಜನ ಇರ್ತೀವಿ ಅಧಿಕಾರದಲ್ಲಿ. ಒಬ್ಬನು ಡೈರಿ ಇರ್ತಾನೆ, ಒಬ್ಬನು ಪಂಚಾಯತಿ ಇರ್ತಾನೆ, ಇನ್ನೊಬ್ಬ ಇನ್ನೇನೆಲ್ಲೋ ಇರ್ತಾನೆ. ಎಲ್ಲ ಅವ್ರ ಮನೆಗೆ ಬೇಕು. ಆದ್ರೆ ಅವತ್ತಿನ ದಿನಾನೇ ಎಡಗೈಯಲ್ಲಿ ಬರ್ದಾಕ ರಾಜೀನಾಮೆ, ನಿನ್ ಮಂತ್ರಿ ಪದವಿನೇ ಬೇಡ, ನಾನು ಯಾವಾಗ ನ್ಯಾಯ ಕೊಡಕ್ಕಾಗಲ್ಲ ಜನಕ್ಕೆ, ಆ ಪದವಿನೇ ನನಗ್ ಬೇಡ ಅಂತೇಳಿ ಬಾಬಾ ಸಾಹೇಬ್ ಅವರು ರಾಜೀನಾಮೆ ಬರೀತಾರೆ. ಆ ರಾಜೀನಾಮೆ ಬರೆದಿದ್ದಕ್ಕೆ ಹೆಣ್ಮಕ್ಳು ಹೇಳ್ತಾರೆ, ನಮಗಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಚಿಲಕಲನೆರ್ಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ, ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಚಂದ್ರಪ್ಪ, ಸುರೇಶ್ ಬಾಬು, ದ್ಯಾವಮ್ಮ, ಮಾಜಿ ಸದಸ್ಯ ಗಂಗಪ್ಪ, ಶ್ರೀನಿವಾಸ್, ಮಳಮಾಚನಹಳ್ಳಿ ಮುನಿರಾಜು, ರಮೇಶ್, ಸಂತೋಷ್ ಸೇರಿದಂತೆ ಗಾಂಡ್ಲಚಿಂತೆ ಗ್ರಾಮಸ್ಥರು ಇನ್ನು ಮುಂತಾದವರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ಮಾತನಾಡಬಾರ್ದು. ಜೈ ಭೀಮ್ ಬಂಧುಗಳೇ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 137ನೇ ಜನ್ಮದ ದಿನಾಚರಣೆಗೆ ಪುಟ್ಟನವರು ಗಾಂಡ್ಲಚಿಂತೆ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ನಾವು ದಲಿತ ಸಮುದಾಯದವರು ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಪುಟ್ಟಣ್ಣವರು, ಅವ್ರ ಸರ್ಕಾರ ಐತೆ, ಅವರು ಸಮಾಜ ಸೇವಕರು, ಆದ್ರೂ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ. ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವ್ರದೈತೆ. ಅದೇ ನಮ್ಮ ದಲಿತ ಎಂಪಿಗಳಾಗಿರ್ಬೋದು, ಇವಾಗ ಶಾಸಕರಾಗಿರ್ಬೋದು, ಅವರೆಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿ ಸಹ ಕೊಟ್ಟಿದ್ದಾರೆ. ಮನವಿ ಕೊಟ್ಟಿದ್ದಾರೆ. ನೀವು ನಿಮ್ಮ ಲೆಟರ್ ಡೆಲ್ ಆಗಿರ್ಬೋದು 2 ತಿಂಗಳ ಒಳಗಡೆ ನಮಗೆ ಒಳ ಮೀಸಲಾತಿ ಮಾಡ್ಬೇಕಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಸಿದ್ದರಾಮಯ್ಯನವರಿಗೆ ನೀವು ಇದು ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ ಹುಟ್ಟಕ್ಕೂ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಮಾದಿಗ ಜಾತಿ ಏನು, ನನ್ನ ಮಾದಿಗ ಜಾತಿಯವರಿಗೆ ಅನ್ಯಾಯ ಆಗಿದೆ, ಅದು ನಿಮಗೂ ಗೊತ್ತು. ಅಧಿಕಾರಿಗಳ, ರಾಜಕೀಯ ವ್ಯಕ್ತಿಗಳೆಲ್ಲ ನಮ್ಮನ್ನು, ದಲಿತರನ್ನು ದುರುಪಯೋಗ ಮಾಡಿಕೊಂಡು ನಮಗೆ ಅನ್ಯಾಯ ಮಾಡಿದ್ದಾರೆ. ದಯಮಾಡಿ ತಾವುಗಳು ಸಿದ್ದರಾಮಯ್ಯ ಸಾಹೇಬರವರಿಗೆ ಮನವಿ ಮಾಡಿದ್ದಾರೆ. ನೀವು ಸ್ವಲ್ಪ ಮನವಿ ಮಾಡಿಬಿಟ್ಟು ನಮಗೆ ಒಳ ಮೀಸಲಾತಿ ತಕ್ಷಣ 2 ತಿಂಗಳು 3 ತಿಂಗಳ ಒಳಗಡೆ ನಮಗೆ ಒಳ ಮೀಸಲಾತಿ ಜಾರಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ 2-3 ಮಾತುಗಳನ್ನು ಹೇಳಕ್ಕೆ